ಹೇಳಿದ್ರು ಗೊತ್ತಾ ಸರ್, ಕರೆಂಟ್ ಇಲ್ಲ, ಪ್ರಿಂಟ್ ತೆಗಿಬೇಕು, ನೀವು ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕು, ಬರೋದು ಮಧ್ಯರಾತ್ರಿ ಆಗುತ್ತೆ, ಸೊ ಅಲ್ಲಿಗೆ ಹುಡಿಕೊಂಡೆಲ್ಲ ಬರೋಕ್ಕಾಗಲ್ಲ, ಹಂಗಾಗಿ ಸೈನ್ ಮಾಡ್ಬಿಟ್ಟು ಹೋಗಿ ನಾನು ಪ್ರಿಂಟ್ಔಟ್ ತೆಗೆದಿಡ್ತೀನಿ ಅಂತ ಹೇಳಿದ್ರು ಸರ್. ನಾವು ಪೊಲೀಸ್ನ ನಮ್ದು ಇನ್ನು ಯಾರನ್ನ ನಂಬಬೇಕು ಸರ್? ನನ್ನ ಹೆಸರಲ್ಲಿ ಏನು ಆಸ್ತಿ ಇದೆಯಾ ಅಂತಸ್ತಿದೆಯಾ ಅಂದ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಟೈಪ್ ಮಾಡ್ತಿದ್ರಲ್ಲ ಅದನ್ನೇನೋ ತೆಗಿತಾರೇನೋ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಸೈನ್ ಮಾಡಿಬಿಟ್ಟು ಮತ್ತೆ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಹೋಗಿ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಮತ್ತು ಅವ್ನ ವಾಯ್ಸು ಕೂಡ ತುಂಬ ಲೌಡ್ ಆಗಿತ್ತು. ಆ ಭಯಕ್ಕೆ ನಾನು ಸೈನ್ ಮಾಡಿಬಿಟ್ಟು ಹೋಗಿದ್ದು ಸತ್ಯ ಸರ್. ಇಲ್ಲ ಸರ್, ಇಲ್ಲ ಸರ್, ಅವ್ರು ತಗೊಂಡಾಗ ಯಾರಿಗೂ ತೋರಿಸಿಲ್ಲ ಸರ್. ಆ ಟೈಮಲ್ಲಿ ಜೊತೆಗೆ ಯಾರು ಇರಲೇ ಇಲ್ಲ ಸರ್. ಈಗ ನಮ್ಗೆ ಗೊತ್ತಾಗಿದೆ, ಅವನಿಗೆ ಬೇಲ್ ಸಿಕ್ಕಿದ್ಮೇಲೆ ಸರ್ ಗೊತ್ತಾಗ್ತಾ ಹೋಗಿದ್ದು. ಎಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಯಾವ ತರ ಮೋಸ ಮಾಡ್ತಾ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ನಾವು ಒಂದೊಂದಾಗ ಕಾಪಿ ತಗೊಂಡ್ಮೇಲೆ ಸರ್. ಅಲ್ಲಿವರೆಗೂ ಬಿಟ್ಕೊಡ್ಲೇ ಇಲ್ಲ ಅವರು ಪೊಲೀಸ್. ಸರ್ ಆಯ್ತು ಸರ್, ನೀವ್ ಹೇಳಿದ ಒಂದು ಮಾತು, ಇದನ್ನ ತಗೊಂಡೋಗಿ ಕೊಟ್ಟಾಗ ಈಗ ಸೈನ್ ಮಾಡೋದಿಕ್ಕೆ ಓದಿದ್ದಾನೆ ಸೈನ್ ಮಾಡ್ಬೇಕು ಅಂತ ಕೊಡ್ಬೇಕಿತ್ತು. ಪಟ್ಟ ಸೈನ್ ಮಾಡಮ್ಮ ನೀನು, ಆಮೇಲೆ ಓದ್ಕೊಳ್ಳಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡು ಅದಕ್ಕೆ ಯಾವ ಪೊಲೀಸರ ಭಯ ಯಾಕೆ ಸರಿಸಬೇಕಾಗಿತ್ತು ಆ ಟೈಮಲ್ಲಿ? ಮೆಡಿಕಲ್ ಹೋಗ್ಬೇಕು, ಟೈಮ್ ಆಗುತ್ತೆ, ಬೇಗ ಹೋಗು ಅಂತ ಹೇಳಿ ಟೈಮ್ ಆಗುತ್ತೆ, ಬೇಗ ಹೊರಡು ಸರ್. ಅನುಮಾನಿಸಿದ್ರೆ ನಾವು ಕ್ವಶನ್ ಅನುಮಾನಿಸ್ತಾರೆ ಸರ್. ಓದಕ್ಕೆ ಬಿಟ್ಟಿಲ್ವಲ್ಲ ಅವರು. ಅಲ್ಲ, ಕಂಪ್ಲೇಂಟ್ ಓದಕ್ಕೆ ಬಿಟ್ಟಿಲ್ವಲ್ಲ ಸರ್. ಕಂಪ್ಲೇಂಟ್ ಓದಕ್ ಬಿಟ್ಟಿದ್ರೆ ಆಕೆ ನೋಡ್ಕೊಂತ ಇದ್ರಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಹಾಕಮ್ಮ ಅಂತ ಇನ್ನ ಪೊಲೀಸರು ಭಯ ಬೀಳ್ತಿ ಮತ್ತೆ ಅಮ್ಮ ಮಾಡಿ ಸೈನ್ ಮಾಡಿ ಇನ್ನೇನ್ ಮಾಡ್ತಾರೆ ಸರ್. ಅಲ್ಲಿ ಮಾಡಿ ಹೊರಗೆ ಬಂದ್ರು. ನಮ್ಗೆ 3 days ಕೊಟ್ಟೇ ಇಲ್ವಲ್ಲ ಸರ್. 3-4 days ಕೊಟ್ಟೇ ಇಲ್ಲ. ಈಕೆಗೆ ಅದು ಗೊತ್ತಾಗಿಲ್ಲ, ಕಾನೂನು ಏನು ಹೆಂಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಸಿಕ್ಕಿದ್ದು ಸರ್ ಸಂಘಟನೆಯವ್ರಿಗೆ ಗೊತ್ತಾಗಿರೋದು ನಿನ್ನೆ ಮೊನ್ನೆ ಸರ್. ನಿನ್ನೆ ಅವ್ರು ರಿಲೀಸ್ ಆದ್ಮೇಲೆ ಯಾಕೆ ಇಷ್ಟು ಬೇಗ ಬಂದಿದ್ದಂತ ಗೊತ್ತಾದ್ಮೇಲೆ ಎಫ್ಐಆರ್ ನಾವು ನೋಡಿದ್ವಿ. ಈಗ ಮೇಡಮ್ ಆಡಿಯೋ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಮನೋ ಸ್ಟೇ ತಗೊಂಡ್ಬಂದಿದ್ದಾರೆ. ಮುಂದೆ ಸಹ ಯಾವುದೇ ನೀವು ಆಡಿಯೋ ರಿಲೀಸ್ ಮಾಡಂಗಿಲ್ಲ ಅಂದ್ಬಿಟ್ಟು ಸ್ಟೇ ಬಂದಿದೆ. ಜೊತೆಗೆ ಅವ್ರು ಇನ್ಸ್ಟಾ ಪೋಸ್ಟ್ ಮಾಡಿದ್ರು, ಜೈಲಿಂದ ಹೊರಗೆ ಬಂದಾದ್ಮೇಲೆ ಸಾಕ್ಷಿಗಳು ನನ್ನ ಹತ್ರನೂ ಇದೆ, ಅದನ್ನ ಬಿಟ್ಟಾಗ ನೀವು ಹುಡ್ಕೊಂಡ್ಬಂದು ಹೊಡಿತಾರೆ ಜನ ಅನ್ನುವಂಥದ್ದು ಹೇಳಿದ್ರು. ಏನ್ ಸಾಕ್ಷಿ ಇದೆ ಅಂತ ದಯವಿಟ್ಟು ಅವನು ನನಗೆ ನೋಟಿಸ್ ಕಳಿಸಿದ್ದಾನೆ ಬಂದು. ಯಾವುದೇ ಕಾರಣಕ್ಕೂ ನಾನು ಅವನು ಯಾಕೆ ಧೈರ್ಯವಾಗಿ ಎಲ್ಲರ ಹತ್ರನೂ ಬಹಿರಂಗವಾಗಿ ಕ್ಷಮೆಗಳನ್ನ ಕೇಳ್ತಾ ಅವಳು ಬೇರೆಯವ್ರ ಷಡ್ಯಂತ್ರಕ್ಕೆ ನಾನು ಬಲೆ ಆದೆ ಅಂತ ಹೇಳ್ತಿದ್ದಾನೆ ಅಂದರೆ, ಅವನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿಕೆ ಕೊಡ್ತಾನೆ, ಏನಂತ, ಇದು ನಾನು ಮಾತಾಡೇ ಇಲ್ಲ, ಇದು ನಂದೇ ಅಲ್ಲ ವಾಯ್ಸು ಅಂತ. ಆಮೇಲೆ ಏನಂತಾನೆ, ಬಲವಂತವಾಗಿ ಕುಡಿಸಿದ್ರು ಅಂತ ಒಂದ್ಸಲ ಹೇಳಿಕೆ ಕೊಡ್ತಾನೆ. ಆಮೇಲೆ ಇನ್ನೊಂದ್ಸಲ ಯಾರೋ ನಾನು ತಪ್ಪು ಮಾಡಿಲ್ಲ, ಅಲ್ಲಿ ಒಂದೊಂದು ಥರದ ಹೇಳಿಕೆಗಳನ್ನ ನೀವೇ ನೋಡಬೇಕು. ಯಾವ್ಯಾವ ಥರ ಹೇಳಿಕೆ ಕೊಟ್ಟು ಎಲ್ಲರೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಸರ್. ಈಗ ಅವನು ನನಗೆ ನೋಟಿಸ್ ಕಳಿಸಿದ್ದಾನೆ, ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳಿಸಿದ್ದಾನೆ. ಸೊ ಹಾಗಾಗಿ ನಾನು ಯಾವ ಸಾಕ್ಷಿನೂ ಈಗ ನಾನು ಬಿಡೋಕ್ಕಾಗಲ್ಲ. ಅವ್ನ ಕೇಸ್ ವಾಪಸ್ ತಗೊಳಕ್ಕೆ ಹೇಳಿ, ನನ್ನ ಹತ್ರ ಇರೋದನ್ನು ಬಿಡ್ತೀನಿ. ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ. ಇಷ್ಟು ದಿನ ಯಾಕೆ ಡಿಲೇ ಮಾಡಿದ್ರೆ ಹಾಗಿದ್ರೆ ನೀವು ಜೈಲಲ್ಲಿದ್ದಾಗ ಬಿಡಬಹುದಿತ್ತು ಸಾಕ್ಷಿಗಳನ್ನು? ಅದು 16 ನಿಮಿಷದ್ದು ಒಂದೇ ಸಲ ಹೆಂಗ್ ಬಿಡೋದು ಸರ್? ಅದು ದಿನ ಬೇಕಾಗಿತ್ತು 16 ನಿಮಿಷ ಬಿಡೋದು ಸರ್. ಅದು ಏನು 16 ನಿಮಿಷದ? ಅದು ನನ್ನ ಇನ್ಸ್ಟಾದಲ್ಲಿ ಅಷ್ಟು ಇದು ಪರ್ಮಿಟ್ ಇಲ್ಲ ಸರ್. ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ನು ಜೈಲಿಗೆ ಹೋಗಿದ್ದಾನೆ ಸರ್. ಉದ್ದೇಶ ಇನ್ನೊಂದು, ಅವ್ನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಸ್ಬೇಕು, ಮತ್ತೊಂದು ಅಲ್ಲ ಸರ್. 1.5 ವರ್ಷದ ಇನ್ನು ಕೆಲವರು ಎಲ್ಲರೂ ಕೇಳೋ ಪ್ರಶ್ನೆ ಏನು ಅಂತ ಅಂದರೆ, ಯಾಕೆ ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತೀರಾ. ಹಾಗಾದರೆ ಇದೇ ಮಡೇನೂರು ಮನು 1.5 ವರ್ಷದಿಂದ ಅಪ್ಪಣ್ಣ ರಾಮದುರ್ಗ ಅನ್ನೋದನ್ನ ಬಲವಂತವಾಗಿ ಹೊಡೆದು ಬಡ್ದು, ನಾನು ಆಲ್ರೆಡಿ ಮೀಡಿಯಾಗೂ ತೋರಿಸಿದ್ದೀನಿ. ಅವನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಮಾಡಿಸಿರೋದನ್ನು ಸಂಬಂಧಪಟ್ಟದ ಸ್ಕ್ರೀನ್ಶಾಟ್ಗಳನ್ನ ನಾನು ಅದರಲ್ಲಿ ಮಾಧ್ಯಮಕ್ಕೂ ತೋರಿಸಿದ್ದೀನಿ. ಅದನ್ನು ಯಾಕೆ ಅವ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು? ಅವ್ನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದು ನಮ್ಗೆ ಕಳಿಸಿದ್ದ, ಅದನ್ನು ನಾನು ಅವ್ನು ಯಾವಾಗ ಮೋಸ, ಅವ್ನು ಚೀಟರ್, ಅವ್ನು ಎಲ್ಲ ಒಂದಷ್ಟು ಜನ ಸವಾಸಗಳಿದ್ದಾವೆ, ಅವ್ನು ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊಬರ್ತಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ನೀನೇನು ಅಂತ ತೋರ್ಸೋಕ್ಕೋಸ್ಕರ ಅದನ್ನು ಬಿಟ್ಟೆ ಅಷ್ಟೇ ಸರ್. ಬಿಡೋ ಉದ್ದೇಶ ನನಗಿರಲಿಲ್ಲ. ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಿದ್ರೆ ಅದು ಹೌದು ನನ್ನ ತಪ್ಪಾಗ್ತಿತ್ತು. ಅವ್ನು ಬಿಟ್ಟಿದ್ದಕ್ಕೆ ನನ್ನ ತುಂಬ ಜನ ಕೆಟ್ಟದಾಗೆಲ್ಲ ಕಮೆಂಟ್ ಹೊಲ್ಸು ಕಮೆಂಟ್ಗಳು ಬರೋಕ್ಕೆ ಶುರು ಆಯಿತು ಸರ್. ಇವಳು ಇಂಥವಳೆ, ಎಲ್ಲರ ಜೊತೆನೂ ಹಿಂಗೆ. ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ದಿದ್ರೆ ನಾನು ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರ್ತಿದ್ದೆ? ಯಾವನ ಹತ್ರ ಒಬ್ಬನ ಹತ್ರ ಕರ್ಕೊಬನ್ನಿ ಸರ್. ನಾನು ಮೋಸ ಮಾಡಿದ್ದೀನಿ ಯಾವನಿಗಾದ್ರು, ನಾನು ಅಥವಾ ಯಾವನ ಜೊತೆನಾದರೂ ಅಫೇರ್ ಇದ್ದೆ, ಇದನ್ನೆಲ್ಲ ಯಾವನ ಹತ್ರ ಒಬ್ಬನ್ನ ಕರ್ಕೊಂಡು ಬನ್ನಿ ಸರ್.
ನಾನು ಒಪ್ಕೋತೀನಿ. ನನಗೆ ಅವಾಗ ನನಗೂ ಭಯ ಇರುತ್ತೆ, ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತಪ್ಪ ಅಂತ ಭಯ ಇರುತ್ತೆ. ಅವ್ನು ಆ ಥರ ಎಲ್ಲ ತಗೊಬಂದಾಗ ಅವನೇನು ಅಂತ ನಾನು ತೋರ್ಸೋಕ್ಕೋಸ್ಕರ ಬಿಟ್ಟೆ, ಅದನ್ನ ಬಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ತುಂಬ ಸಲ ನಾನು